ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಿದಂಗೆ ಮಕ್ಕಳು ಎಕ್ಸಾಮ್ ಮುಗಿತಲ್ಲ ಅನ್ನೋ ರಿಲೀಫ್ ಒಂದ್ ಕಡೆ ಆದ್ರೆ, ಈ ಸಮ್ಮರ್ ವೆಕೇಶನ್ ಪೂರ್ತಿ ಅವ್ರನ್ನ ಹೆಂಗಪ್ಪ ಆಕ್ಯುಪೈ ಮಾಡಿಡೋದು ಅನ್ನೋ ಟೆನ್ಷನ್ ಇನ್ನೊಂದ್ ಕಡೆ. ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ಗಂತೂ ಈ ಟೆನ್ಷನ್ ಇದ್ದೇ ಇರುತ್ತೆ ಪ್ರತಿ ಇಯರ್. ಸ್ವಲ್ಪ ದಿವಸ ಇಲ್ಲಿ ಉಳಿಸ್ಕೊಂಡು ಸ್ವಲ್ಪ ದಿವಸ ಅಮ್ಮ ಮನೆ ಕಳ್ಸೋದು, ಈ ತರ ಏನಾದ್ರು ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಡೆಲಿವರಿ ಡೇಟ್ ಹತ್ರ ಇರೋದ್ರಿಂದ ಡೆಲಿವರಿ ಮುಗಿಸ್ಕೊಂಡು ಊರಿಗೆ ಹೋಗೋ ಪ್ಲಾನ್ ಇದೆ. ಅವನು ಇವಾಗ ನಾನು ಹೋಗೋದಿಲ್ಲ, ನಿಮ್ ಜೊತೆನೆ ಡೆಲಿವರಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಸೊ ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದೀವಿ. ನಮ್ಮನೆ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ನೇಬರ್ಸ್ ಅಂತ ಯಾರು ಇಲ್ಲ ಅವ್ನಿಗೆ ಆಟ ಆಡಕ್ಕೆ. ಇದು ರೆಸಿಡೆನ್ಶಿಯಲ್ ಏರಿಯಾ ಅಲ್ದಿರೋ ಕಾರಣ ಅವ್ನ್ಗೆ ಹೆಂಗೆ ಅಂತಂದ್ರೆ ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು. ಸುಮ್ನೆ ಕುತ್ಕೊಳ್ಳೋ ಮನುಷ್ಯ ಅಂತೂ ಅಲ್ವೇ ಅಲ್ಲ. ಎಷ್ಟು ಅಂತ ಗೇಮ್ ಆಡೋದು, ಅವ್ನು ಆಡಿದ್ರು ನನ್ ಜೊತೆನೆ ಆಡ್ಬೇಕು. ನಾನು ಎಷ್ಟು ಅಂತ ಹೊಸ ಹೊಸ ಗೇಮ್ಸ್ ನ ಇನ್ನೋವೇಟ್ ಮಾಡಿ ಅವನಿಗೆ ಹೇಳ್ಕೊಡಕ್ಕಾಗತ್ತೆ ಅಲ್ವಾ. ಸೊ ಅವ್ನು ಯೂಶಲಿ ಜಾಸ್ತಿ ಆಟ ಆಡೋದೆಲ್ಲ ಟಾಯ್ಸ್ ಜೊತೆನೆ. ಯಾವಾಗಾದ್ರೂ ನಾನು ಏನಾದ್ರು ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಅಥವಾ ರೀಲ್ಸ್ ಅಲ್ಲಿ ನೋಡೋ ಆಕ್ಟಿವಿಟೀಸ್ ನೆಲ್ಲ ಮಾಡಿಸ್ತಾ ಇರ್ತೀನಿ. ಈ ಸರ್ತಿ ಏನೋ ಒಂದು ಚಿಕ್ಕದಾಗಿ ಬೇರೆ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಇದನ್ನ ಮಾಡ್ತಾ ಇರೋದು. ನನ್ನ ಮೈಂಡ್ ನಾನು ಲಾಸ್ಟ್ ಟೈಮ್ ಅಲ್ಲ, ಅದ್ರ ಲಾಸ್ಟ್ ಟೈಮ್ ಬಂದಾಗ ಅವ್ನಿಗೆ ಲೆಗೋ ಕಾರ್ ಸೆಟ್ ತಂದು ಕೊಟ್ಟಿದ್ರು. ಅದನ್ನ ಏನೋ ಆ ಟೈಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದ ಅಂತ ಅನ್ಬಿಟ್ಟು ನಾನು ಕೊಟ್ಟಿರ್ಲಿಲ್ಲ. ಲೈಕ್ ಯಾವುದೋ ಒಂದು ಪರ್ಸೆಂಟೇಜ್ ಕೊಟ್ಬಿಟ್ಟು ಈ ಪರ್ಸೆಂಟೇಜ್ ನ ಕ್ರಾಸ್ ಮಾಡಿದ್ರೆ ಅಷ್ಟೇ ನಿನಗೆ ಕೊಡೋದು ಅಂತ ಹೇಳಿದ್ದೆ. ಸರಿ ಅಂತ ಅನ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅಷ್ಟು ಸ್ಕೋರ್ ಮಾಡ್ದ. ಬಟ್ ಆ ಟೈಮಲ್ಲಿ ಅವರು ಮತ್ತೆ ಬಂದ್ರು US ಇಂದ. ಆವಾಗ ಇನ್ನೂ ಬೇರೆ ಟಾಯ್ಸ್ ತಂದ್ಕೊಟ್ರು. ಸೊ ಅದ್ರಲ್ಲಿ ಆಟ ಆಡ್ಕೊಂಡು ಸುಮ್ಮನೆ ಆಗ್ಬಿಟ್ಟ. ಇದು ನಾನು ಎತ್ತಿಟ್ಟಿದ್ದು ಹಂಗೆ ಇತ್ತು. ಅದನ್ನ ಯಾವಾಗ ಕೊಡೋದು ಅಂತ ನನ್ಗೂ ಅಷ್ಟೊಂದು ತಲೆಗೆ ಬರಲಿಲ್ಲ. ಅಂಡ್ ಅವನು ಅದನ್ನ ಕೇಳಲಿಲ್ಲ, ಮರ್ತೆ ಹೋಗ್ಬಿಟ್ಟಿದ್ವಿ. ಬಟ್ ಇವಾಗ ವೆಕೇಶನ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ನಿಗೆ ಇವಾಗ ನೆನಪಾಯ್ತು ದಟ್ ಅದು ನಮ್ಮಮ್ಮ ಎತ್ತಿಟ್ಟಿದ್ದಾರೆ, ಅದಿನ್ನೂ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ನು ಹೇಳ್ದ, ಮಮ್ಮ ಏನಾದ್ರು ಒಂದು ಮ್ಯಾಪ್ ಕ್ರಿಯೇಟ್ ಮಾಡ್ಬಿಡಿ, ಆ ಮ್ಯಾಪ್ ಮುಖಾಂತರ ನಾನೇ ಹೋಗ್ಬಿಟ್ಟು ನೀವು ಹೈಡ್ ಮಾಡಿರೋದನ್ನ ಹುಡುಕ್ ತೆಗಿತೀನಿ ಅಂತ ಅಂದ್ಬಿಟ್ಟು. ಸೊ ನನಗೆ ಮ್ಯಾಪ್ ಅನ್ನೋದಕ್ಕಿಂತ ಟ್ರೆಷರ್ ಹಂಟ್ ಯಾಕೆ ಮಾಡಬಾರ್ದು ಅಂತ ಅನ್ಸಿ ನಾನು ಟ್ರೆಷರ್ ಹಂಟ್ಗೆ ಕ್ಲೂಸ್ ಎಲ್ಲ ಬರ್ದಿಟ್ಟಿದ್ದೀನಿ. ಸೊ ದಟ್ ಅವ್ನು ಅದನ್ನ ರೀಚ್ ಮಾಡಬೇಕು. ಇದು ನಾನು ಎತ್ತಿಡ್ತಾ ಇರೋದು. ಇದು ಎತ್ತಿರೋದು ಅವ್ನಿಗೆ ಗೊತ್ತಿಲ್ಲ, ಸದ್ಯಕ್ಕೆ ಅವ್ನ ಮನೇಲಿಲ್ಲ. ಸೊ ಇದನ್ನ ಎತ್ತಿಟ್ಬಿಟ್ಟು ಕ್ಲೂಸ್ ಎಲ್ಲ ಹಾಕ್ಬಿಟ್ಟು ಲೈಕ್ ಟ್ರೆಷರ್ ಹಂಟ್ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ, ಆ ತರ ಅವನೇ ಅದನ್ನ ಫೈಂಡ್ ಮಾಡೋ ತರ ಮಾಡೋಣ ಅನ್ಬಿಟ್ಟು ಅದನ್ನ ಒಂದ್ ಚಿಕ್ಕ ಕಂಟೆಂಟ್ ಮಾಡೋಣ, ನೆನಪಿಗೂ ಇರುತ್ತೆ ಮುಂದೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಒಟ್ಟಾರೆ 9 ಕ್ಲೂಸ್ ಬರ್ತಿದ್ದೀನಿ. 9 ಕ್ಲೂಸ್ ಇದೆ ಇದರಲ್ಲಿ. 9 ಕ್ಲೂಸ್ನು ಒಂದೊಂದು ಪ್ಲೇಸ್ ಅಲ್ಲಿ ಅದ್ರಲ್ಲಿ ಏನ್ ಬರ್ತಿರ್ತೀನಿ ಅದ್ರಲ್ಲಿ 1 by 1 ಇಟ್ಟಿರ್ತೀನಿ. ನೋಡೋಣ ಫೈಂಡ್ ಮಾಡ್ತಾನ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಇದನ್ನ ನಾನು ಆಕ್ಚುಲಿ ಬೇರೆ ಕಡೆ ಇಟ್ಟಿದೆ, ಬಟ್ ಈ ಟ್ರೆಷರ್ ಹಂಟ್ಗೋಸ್ಕರ ಇಲ್ಲೇ ಕಬರ್ಡಲ್ಲಿ ಇಡ್ತಾ ಇದ್ದೀನಿ. ಸೊ ಕ್ಲೂಸ್ ತುಂಬಾ ಕಷ್ಟ ಆಗ್ಬಿಟ್ಟು ಹುಡ್ಕ ಕಷ್ಟ ಆಗುತ್ತೆ ಅಂತ ಇದನ್ನ ಇಲ್ಲೇ ಇಡ್ತೀನಿ. ಇಲ್ಲ ಅವ್ನು ಹೆಂಗ್ ಬೇಕಾದ್ರೂ ಫೈಂಡ್ ಮಾಡ್ಬೋದು, ಅದು ಅವನು ಬಿಟ್ಟಿದ್ದು. ನಾನಿದೆಲ್ಲ ಕ್ಲೂಸ್ ಬರೀವಾಗ ನನ್ನ ಎಕ್ಸ್ಪೆಕ್ಟೇಷನ್ ಬಂದು 1 ಅವರಲ್ಲಿ ಇದು ಮುಗಿಸ್ತಾನೆ, 1 ಅವರ್ ತೊಗೊಳ್ತಾನೆ ಅಂತ ಇತ್ತು. ಹಿಂಗೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಲ್ಲ. ಸೊ ಸುಮ್ಮನೆ ಫೋಲ್ಡ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಡ್ತೀನಿ. ನಾವೆಲ್ಲ ಕಳೆದಿದ್ದ ಚೈಲ್ಡ್ಹುಡ್ಗೂ ಇವಾಗ ಮಕ್ಕಳು ಕಳೀತಾ ಇರೋ ಚೈಲ್ಡ್ಹುಡ್ಗೂ ಭಾಳ ಡಿಫ್ರೆನ್ಸ್ ಇದೆ. ಬಿಕಾಸ್ ನಾವು ಆಡಿದ ಆಟಗಳು ಯಾವುದು ಇವ್ರು ಆಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಆಡ್ತೀನಂದ್ರೂ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ನಾವು ಆಡಿದ ಆಟಗಳೆಲ್ಲ. ನಾವು ಕಡ್ಡಿ ಚಿಮ್ಮಾಟ ಆಗಿರ್ಬೋದು, ಸಾಮನ್ಕೆ ಪಾಲು ಅಂತ ಆಡ್ತಾಯಿದ್ವಿ. ಮಣ್ಣು ಚಿಕ್ಕ ಚಿಕ್ಕದಾಗಿ ಗುಡ್ಡೆ ಇಟ್ಬಿಟ್ಟು, ಮತ್ತು ಚಿನ್ನಿದಾಂಡು, ಲಗೋರಿ, ಇದೆಲ್ಲನೂ ಇವಾಗಿನ ಮಕ್ಳಿಗಂತೂ ಗೊತ್ತೇ ಇಲ್ಲ ಆಲ್ಮೋಸ್ಟು. ಅವರೆಲ್ಲ ಏನಿದ್ರು ಇವಾಗಿನ ಥರ ಟ್ರೆಷರ್ ಹಂಟ್ ಅಂತೆ, ಆಮೇಲೆ ಈವನ್ ಮುಟ್ಸಾಟ ಅಥವಾ ಐಸ್ ಪೈಸ್ ಆಡೋರು ತುಂಬಾ ಕಡಿಮೆ ಇವಾಗ ಮಕ್ಕಳು. ನಮ್ಮ ಹಳ್ಳಿಗೆ ಬಂದ್ರೂ ಹಳ್ಳಿಲೂ ಕೂಡ ಯಾರೂ ಐಸ್ ಪೈಸ್ ಅಂತೆ, ಮುಟ್ಸಾಟ ಅಂತೆ, ಲಾಕ್ ಆ್ಯಂಡ್ ಕೀ ಅಂತೆ ಇದನ್ನೆಲ್ಲ ಆಡೋದೇ ಇಲ್ಲ. ನಾವು ಕಳೆದಿದ್ದ ಚೈಲ್ಡ್ಹುಡ್ಡೇ ನಮಗಿಷ್ಟ. ಬಟ್ ಈಗಿನ ಕಾಲದ ಮಕ್ಳಿಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೇನೋ, ಬಟ್ ಯಾರೂ ಅಷ್ಟೊಂದು ಅದ್ರ ಕಡೆ ಗಮನ ಕೊಡಲ್ಲ. ಯಾಕಂದರೆ ಇವಾಗ ಮಕ್ಕಳೆಲ್ಲರೂ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಇಲ್ಲ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಮ್ಯಾಚ್ ನೋಡ್ಕೊಂಡು ಕೂತ್ಕೊತಾರೆ ಈ ಥರ. ನಾನು ಮೊನ್ನೆ ರೀಸೆಂಟಾಗಿ ಎಲ್ಲೋ ಒಂದು ಕೋಟ್ಸ್ ಅಂತ ಓದಿದೆ, ಐ ಮೀನ್ ಒಂದು ಫ್ಯೂ ಲೈನ್ಸ್ ಅಂತ ಓದಿದೆ. ಆವಾಗ 10 ಜನ ಹುಡುಗರು ಸೇರ್ಕೊಂಬಿಟ್ಟು ಒಂದು ಬಾಲ್ ತೊಗೊಳೋದು ಕಷ್ಟ ಇತ್ತಂತೆ. ಬಟ್ ಇವಾಗ 10 ಅಲ್ಲ 100 ಬಾಲ್ ತೊಗೊಳ್ತೀನಂದ್ರು 10 ಜನ ಹುಡುಗರನ್ನ ಕೂಡಾಕೋದು ಕಷ್ಟ ಅಂತೆ. ನಾನಿರೋ ಕ್ಲೂಸ್ ಎಲ್ಲನೂ ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ನಂಬರ್ಸ್ ಕೂಡ ಮೆನ್ಷನ್ ಮಾಡಿದೆ. ಸೊ ಎಲ್ಲ ಜಾಗದಲ್ಲಿ ಇಟ್ಟಿದ್ದೀನಿ. ಇದನ್ನ ಅವನ ಕೈಗೆ ಕೊಡೋಣ. ಪಾಪು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಲೂ. The place where you watch your favorite show, something is hiding right above it. ಏನಿರ್ಬೋದು? PS5? I don't know. ಸಿಕ್ಬಿಡ್ತು. ಕೊಡೋದು. Read the next clue. ನಾನು ಟಿವಿನ ಜಾಸ್ತಿ ನೋಡಲ್ಲ, ನಾನು PS5 ಜಾಸ್ತಿ ಆಡೋದು. ಅಯ್ಯೋ. Buttons, games, lots of fun. Joystick in hand. Your next class is phone. Joystick ಅಂದ್ರೆ PS5 ನೇ. ಏನೇನ? ನೀನಲ್ಲಿ ಜೋರಾಗಿ ಹೇಳ್ಬೇಕು ಕ್ಯಾಮ್ರಾಗೆ, ನನ್ನ ಹತ್ರ ಮೈಕ್ ಇಲ್ಲ. Buttons, games, lots of fun. Joystick in your hand.
Your next clue is found. ಏನ್ ಆನ್ಸರ್ ಇರ್ಬೋದು? PS5. ಗೋ ಸರ್. PS5. PS5. ಪಕ್ಕಾ. 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 ಪಕ್ಕಾ PS5. ಏ ಕ್ಲೂಸ್ ಕಳಿಬಿಡುವ. ಹಾ, ಕ್ಲೂಸ್ ಕಳಿಯ. ಹತ್ರ ಹೋಗಿ. PS5 ಏನಾ ಆನ್ಸರು? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕ್ಲೂ ಓದ್ಕೋ ಇನ್ನೊಂದ್ಸರಿ. ಹಾ. PS5. Read the clue. Model 5. ಈಸಿ ಐತೆ. ಈಸಿ ಇದೆಯಾ? ಛೇ, ಇನ್ನೊಂದ್ ಸ್ವಲ್ಪ ಟಫ್ ಕ್ಲೂಸ್ ಹಾಕ್ಬೇಕಿತ್ತು ನಾನು. When I want something to eat, my mom turns the heat up for the treat. I got hot, but I'm not son. Oven. Go and I think search. I don't know. I think it's oven. Pakka oven. Ma oven adana ma pakka. ಗೊತ್ತಿಲ್ಲಮ್ಮ ನನಗೆ. Pakka ಸೊ oven. ನಾನು ತುಂಬಾ ಈಸಿ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮೆಲ್ಲ. Where is the clue? Next one, no? Mama. A home for shoes, neat and tight. Your next clue is hidden right. Shoe stand. Huh? Shoe stand. I don't know. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಕ್ಲೂಸ್ನೆಲ್ಲ ಇಷ್ಟು ಬೇಗ ಫೈಂಡ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಇದು ಒಂದು ಸ್ವಲ್ಪ ಅವನಿಗೆ ಕಷ್ಟ ಆಯಿತು, ಯಾಕಂದರೆ ಶೂ ರ್ಯಾಕ್ ಆನ್ಸರ್ ಕರೆಕ್ಟು, ಬಟ್ ನಮ್ಮ ಮನೇಲಿ 2 ಶೂ ರ್ಯಾಕ್ ಇದೆ. ಅವ್ನು ಇದು ಅಂದ್ಕೊಂಡು ಇಲ್ಲಿ ಸರ್ಚ್ ಮಾಡ್ತಾ ನಿಂತ್ಕೊಂಡ. Read the clue if you want. No. Again. A home for shoes, neat and tight. Your next clue is hidden right. Hidden right, right. I don't know. Understand properly. ನಿಜವಾಗ್ಲೂ ಸಖತ್ತಾಗಿ ಬರ್ತೈತೆ ಸ್ಮೆಲ್ಲು. Search. Easy ಅಂದಲ್ಲ. ಅವ್ನು ಹುಡುಕ್ತಾನೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ, ಅಲ್ಲಿ ಜೋಡಿಸಿರೋದೆಲ್ಲ ಥಿಂಗ್ಸ್ ಕಿತ್ತಾಕಿದ್ರೆ ಮತ್ತೆ ಯಾರಪ್ಪ ಜೋಡಿಸ್ತಾರೆ ಅನ್ನೋದು ಇನ್ನೊಂದು ಕಡೆ ಇತ್ತು. ಅದೆಲ್ಲ ಸಾಕ್ಸ್ ಬಿಡು, ಅಲ್ಲಿಲ್ಲ ಬಿಡು, ನಾನೇ ಹೇಳ್ತೀನಿ ಅಲ್ಲಿಲ್ಲ. ಹಂಗೆಲ್ಲ ಮತ್ತೆ ಕೊಟ್ಟೇನು ಬಂದು ಪ್ರಯೋಜನ ನೀವು? ಅಲ್ಲೆಲ್ಲ ಕಿತ್ತಾಕ್ಬಿಡ್ತದೆ ಮತ್ತೆ. ಕಾಲು Read if you want. I know. A home for shoes. Shoe stand. ಈ ಶೂ ಸ್ಟ್ಯಾಂಡ್ ಅಲ್ಲ. ಈ ಶೂ ಸ್ಟ್ಯಾಂಡ್ ಅಲ್ಲ. ಮತ್ತೆ I'm almost close to it. ಮತ್ತೆ ಗೊತ್ತಾಗಿಲ್ಲ, ಮತ್ತೆ ಓದಿದ್ರೆ ತಾನೇ ಗೊತ್ತಾಗುತ್ತೆ. Not a bird, Read but loudly. feathers. So bright, look in the place for your next sight. Not a bird, but feathers. So bright, look in the
Not a bird, but feathers so bright. Look in the place for your next sight. ಈ ಒಂದು ಪರ್ಟಿಕ್ಯುಲರ್ ಕ್ಲೂಗಂತೂ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ದೆ, ಅವನಿಗೆ ಅದು ಫ್ಲ್ಯಾಶ್ ಆಗಲೇ ಇಲ್ಲ. ಬೇರೆ ಬೇರೆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದ, ಬಟ್ ರೈಟ್ ಆನ್ಸರ್ ಬಗ್ಗೆ ಅವನಿಗೆ ಗಮನನೇ ಹೋಗಲಿಲ್ಲ. ಅವನು ಫೆದರ್ಸ್ ಅಂತಂದರೆ ಏನೋ ಸ್ವಲ್ಪ ಫರ್ ಥರ ಇರೋದು, ಮ್ಯಾಟ್ಗಳಂತೆ, ಅದು ಇದು ಆ ಥರ ಎಲ್ಲ ಹುಡುಕ್ತಾ ಇದ್ದ. ಬಟ್ ರೈಟ್ ಆನ್ಸರ್ ಅವನಿಗೆ ತುಂಬ ಹೊತ್ತಾದಮೇಲೆ ಸಿಕ್ತು. ಇದರಲ್ಲಿ ವೀಡಿಯೋಸ್ ತುಂಬ ಕಟ್ ಮಾಡಿದ್ದೀನಿ, ಬಟ್ ಅವನಿಗೆ ರೈಟ್ ಆನ್ಸರ್ ತುಂಬ ಅಂದರೆ ತುಂಬ ಹೊತ್ತಾದಮೇಲೆ ಸಿಕ್ಕಿದ್ದು. ಫೆದರ್ ಎಲ್ಲಿರುತ್ತೆ? ಏನು ಫೆದರ್ ಅಂದರೆ? ಗೊತ್ತಾ ಫೆದರ್ ಅಂದರೆ ಏನು? ಅಂದ್ರೆ ಏನು? ಫೆದರ್ ಅಂದ್ರೆ ಬರ್ಡ್ಸ್. ಇದು ಏನು? ರೆಕ್ಕೆ. ಬರ್ಡ್ಸ್ದು ಇದು ಇದೇ ತರದ್ದು ತಾನೆ? ಈಸಿ ಅಂದ್ಯಲ್ಲ ನೀನೇನೆ. ಎಲ್ಲೈತು ಇದು? I don't know. ಈ ತರ Read it again. ಈ ಕಡೆ ಬಿದ್ದಿದ್ಯಾ? ಪಾಪು ರೀಡ್ ದ ಕ್ಲೂ ಅಗೇನ್. ಮತ್ತೆ ನೋಡು ಕ್ಲೂನ ಓದು. ಎಲ್ಲೋ ಆಗ್ತದೆ. ನೋಡು. ಜಂಪ್. Not a bird but feathers so bright. Birds ಹತ್ರ. ಹೋಗಿ ಮತ್ತೆ ಬರ್ಡಲ್ಲಿ. ಹತ್ರನೇ ಹೋಗು. I think it's there. ವೇರ್? ಇಲ್ಲ. ಎಲ್ಲ ಐತೆ? ಗೊತ್ತಿಲ್ಲ ನನಗೆ. ಅದು ಫೆದರ್ ಅದು. ಟೈಮ್ ಔಟ್. ಹಾ ಇರ್ಮಾಮ. ಟೈಮ್ ಆಗೋಯ್ತು. ಇಷ್ಟೊತ್ತೆಲ್ಲ ಟೈಮ್ ಕೊಡಲ್ಲ. ಎಲ್ಲ ಐತೆ ಫೆದರ್ಸ್. ನಂಗೆ ಹುಡ್ಕಕ್ಕೆ ಆಯ್ತಿಲ್ಲ. ಹುಡುಕಕ್ಕಾಗ್ತಲ್ಲ, ಹುಡುಕ್ಬೇಕು. ಈಸಿ ಅಂದ್ರೆ ಕ್ಲೂಗಳನ್ನೆಲ್ಲ. ಓಪನ್ ಮಾಡ್ಲಿಕ್ಕೆ ಮಾಮ. ಒಂದು ಕಡೆ ಬಿಟ್ಟಿಲ್ಲ, ಇದಕ್ಕೆ ಮಾತ್ರ ನೂಕಂಡ್ ಕಾರ್ನರ್ ಎಲ್ಲ ಮೂಲೆಯಲ್ಲೂ ನೋಡ್ಬಿಟ್ಟ ಇದಕ್ಕೆ, ಬಟ್ ಅವನಿಗೆ ಸಿಗಲಿಲ್ಲ. ನೀನೇ ಹೇಳ್ಬೇಕು, ನಾನೇನು ಹೇಳ್ಕೊಡಲ್ಲ. ನಮ್ಮನೇಲಿ ಬೇರೆ ಫೆದರ್ಸ್ ಎಲ್ಲ ಎಲ್ಲಿದೆ? ಹಾ ಡೆಕೋರೇಷನ್ ಏ ಅಲ್ಲಿಲ್ಲ, ಅಲ್ಲಿ ತೆಗಿಬೇಡ, ಅಲ್ಲಿಲ್ಲ. ಒರಿಜಿನಲ್ ಫೆದರ್ಸ್ ಐ ಮೀನ್. ಎಕ್ಸ್ಟ್ರಾ ಕ್ಲೂ. ಹಾ ಮೇಗಡೆ ಇರುತ್ತಾ ಮಾಮ? ಐ ಡೋಂಟ್ ನೋ. ಒಟ್ನಾಗ ಎಕ್ಸ್ಟ್ರಾ ಇನ್ನೊಂದು ಕ್ಲೂ ಕೊಟ್ಟಿದ್ದಾರೆ. ಒಂದು ಕ್ಲೂ ಎಕ್ಸ್ಟ್ರಾ ಆಯ್ತು. ಒರಿಜಿನಲ್ ಫೆದರ್ಸ್. ಪಾಪು ಒರಿಜಿನಲ್ ಫೆದರ್ಸ್. ಒರಿಜಿನಲ್ ಬರ್ಡ್ಸ್ ಏನ್ ತರದು? ಬರ್ಡ್ಸ್ ಅಲ್ಲಿ ಬರ್ದಿದೆಯಲ್ಲ. ವೆರಿ ಈಸಿ ಇನ್ ಫ್ಯಾಕ್ಟ್. ಏನು ಮಾಮ? ಕೊಟ್ಕೊಂಡು ಆಗಲ್ಲ ಅಂದರೆ ಬಿಡು. ಆಗಲ್ಲ ಅಂದ್ರೆ ಜಸ್ಟ್ ಬಿಟ್. ಸೋತಾ? ಒನ್ ಸರ್ಚ್. ಇಲ್ಲ. ಒರಿಜಿನಲ್ ಫೆದರ್ಸ್ ಅಂದ್ರೆ ಎಲ್ಲ ಇತ್ತು ಮನೇಲಿ. ಲಾಸ್ಟ್ 60 ಸೆಕೆಂಡ್ಸ್. ಮಾಮ ಇನ್ನೊಂದು ಕ್ಲೂ ಕೊಡಕ್ಕ. ಒರಿಜಿನಲ್ ಬರ್ಡ್ ಫೆದರ್ಸ್ ಅಷ್ಟೇ. ಅದಕ್ಕಿಂತ ಇನ್ನೇನಪ್ಪ ಕ್ಲೂ ಕೊಡಕ್ಕಾಗತ್ತೆ? ನಮ್ಮ ಮನೇಲಿ ಒರಿಜಿನಲ್ ಬರ್ಡ್ ಫೆದರ್ಸ್ ಎಲ್ಲಿಟ್ಟಿದೀವಿ, ಯು ಗೋ ಅಂಡ್ ಸರ್ಚ್ ಅಷ್ಟೇ. ನಮ್ಮ ಮನೇಲಿ ಎಲ್ಲಿ ಇಟ್ಟಿದ್ದೀವಿ ಒರಿಜಿನಲ್ ಬರ್ಡ್? ಒರಿಜಿನಲ್ ಬರ್ಡೇ ಇಲ್ಲ ಮನೇಲಿ. ಬೇಕಾ? ಬರ್ಡ್ ಇದ್ರೆ ಫೆದರ್ಸ್ ಇರಬೇಕಾ? ಇವಾಗ ನೀನಿಲ್ಲ ಅಂದ್ರೆ ನೀನು ಬಟ್ಟೆ ಇಟ್ಕೋಬೋದು ತಾನೆ ನಾವು. ಯು ಆರ್ ಆಲ್ಮೋಸ್ಟ್ ದೇರ್. ಎರಡೇ ಹತ್ರ ಇರೋದು. ಬಟ್ ಯು ಆರ್ ನಿಯರ್ ಓನ್ಲಿ. ನೀನು ಇವಾಗ ಹತ್ತಿರದಲ್ಲೇ ಇದೆಯಾ? Feathers so bright. Feathers are so bright. Chair.
ದಿತ್ಯ ಹುಷಾರು. ಮತ್ತೆ ಮತ್ತೆ ಹೇಳಲ್ಲ, ಹತ್ರ ಅಂದ್ರೆ ನಿನಗೆ ತುಂಬಾ ಹತ್ರದಲ್ಲೇನಿಲ್ಲ. ಇನ್ನೊಂದು ಕ್ಲೂ ಕೊಡ್ಲ? ಇಲ್ಲಿ ಹಾಲಲ್ಲೇ ಇದೆ ಅದು. ಬಟ್ ಐ ಕಾಂಟ್ ಟೆಲ್ ಯು ದ ಎಕ್ಸಾಕ್ಟ್ ಪ್ಲೇಸ್. ನಿಜಾನ? ಫೆದರ್ಸ್ ಎಲ್ಲಿದೆಯಮ್ಮ ಹಾಲಲ್ಲಿ? ಫೆದರ್ಸ್ ಇಲ್ಲಿ ನಮ್ಮ ಮನೇಲಿ ಎಲ್ಲೂ ಇಲ್ಲ ಫೆದರ್ಸ್. ವಾವ್. ತಾನೇ? ಅಲ್ಲೆಲ್ಲೋ ಇದೆ. ಅಲ್ಲಿ ಫೆದರ್ಸ್ ಇಲ್ಲಿಲ್ವಾ? ಅಲ್ಲಿ ಬರ್ಡ್ ಇದೆ. ನಾನು ಹೇಳಿದ ಒರಿಜಿನಲ್ ಫೆದರ್ಸ್ ಅಂತ. ರಾಂಗ್ ಪ್ಲೇಸ್. ಗೆಟ್ ಡೌನ್. ಸೋತೆ ಅಂತ ಹೇಳ್ಬಿಡು. ದೆನ್ ಸರ್ಚ್. ಐ ವಿಲ್ ನಾಟ್ ಕ್ವಿಟ್. ದೆನ್ ಸರ್ಚ್ ಸರ್ಚ್ ಸರ್ಚ್. ಇಟ್ ಇಸ್ ಇನ್ ದ ಹಾಲ್ ಇಟ್ ಸೆಲ್ಫ್. ಫೆದರ್ಸ್ ನಮ್ಮ ಮನೇಲಿ ಐತೆ. ಪಾಪು ಎಷ್ಟು ಡಮ್ ಫೆಲೋ ಗೊತ್ತಾ ನೀನು. ಇಷ್ಟೊಂದು ಕ್ಲೂ ಕೊಟ್ಟು. ಸಿ ಐ ಆಮ್ ಟೆಲ್ಲಿಂಗ್ ಯು, ಹಾಲಲ್ಲ ಐತೆ, ಹಾಲಲ್ಲೇ ಇದೆ. ಇಲ್ಲಿ ಹುಡ್ಕು. ಇಲ್ಲ ಮಮ್ಮ. ಐ ಡೋಂಟ್ ನೋ. ಯು ಗಾಟ್ ಇಟ್. ಫೆದರ್ಸ್ ಅಂದ್ರೆ ನಾನು ಕ್ರಾಸ್ದು ಫೆದರ್ಸ್ ಅನ್ಕೊಂತೀನಿ. ಕ್ರೋ ಮಾತ್ರನೇನ? ಕ್ರೋಗ್ ಮಾತ್ರನೇನ ಫೆದರ್ ಇರೋದು? ಪಿಕಾಕ್ ಇರಲ್ವಾ? ಅಬೋವ್ ದ ಪೀಸ್ಫುಲ್ ಪ್ಲೇಸ್. ಹಾಂ? Above the peaceful place where players begin bells, rings, and diyas glow. Now check the door. Your clue is there. Above the peaceful place. ನಮ್ಮ ಮನೇಲಿ ಪೀಸ್ಫುಲ್ ಪ್ಲೇಸೇ ಇಲ್ವಲ್ಲ. ಮನೇಲಿ ಪೀಸ್ಫುಲ್ ಪ್ಲೇಸೇ ಇಲ್ಲ. ನಿನ್ಗೆಲ್ಲ ಅಂದ್ರೆ ಪೀಸ್ಫುಲ್ ಅನ್ಸುತ್ತೆ. ವಿಚ್ ಇಸ್ ದ ಪೀಸ್ಫುಲ್ ಪ್ಲೇಸ್ ಅಟ್ ಹೋಮ್? ಟೆರೆಸ್, ಬಾಲ್ಕನಿ. ಬಾಲ್ಕನಿ ಇಲ್ಲ. ಅಲ್ಲ, ಗೋ ಅಂಡ್ ಸರ್ಚ್ ಇಫ್ ಯು ವಾಂಟ್. ಅಷ್ಟೇ. Above the peaceful place where players begin bells. Players ಅಯ್ಯೋ. ಪ್ಲೇಯರ್ಸ್ ಅಲ್ಲ ಮಾದು, ಪ್ರೇಯರ್ಸು. ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ನಂಗೆ ಎತ್ತಕ್ಕೆ ಬರಲ್ಲ. ರೀಡ್ ದ ಕ್ಲೂ ಫಸ್ಟ್. ನೀಟಾಗಿ ಓದ್ ಅರ್ಥ ಮಾಡ್ಕೋ. ಹೆಂಗ್ ಗೊತ್ತಾಯ್ತು? ಅಲ್ಲಿ ಪ್ರೇಯರ್ಸ್ ಅಂತಿತ್ತಲ್ಲ, ಹ್ಮ್. ಅದಕ್ಕೇನೆ ದೇವ್ರ ಮನೆ. ದೇವ್ರ ಮನೇಲೂ ಪೀಸ್ಫುಲ್ ಇಲ್ಲ. ಯಾಕೋ? ದೇವ್ರ ಮನೇಲೂ ಪೀಸ್ ಆಗಿರಲ್ಲ ಈ ಮನೇಲಿ. ಯಾಕೋ? ನಿಖಿಮಮ್ಮ. ಲಾಸ್ಟ್ ಒನ್ ಎಷ್ಟನೇದದು? ಎಷ್ಟನೇ ಕಂದದು? ಇನ್ ದ ರೋ ಬಿಗ್ 7. No. Books in a row, big or small. Your clue is hiding there. ಇನ್ನೊಂದಿಲ್ಲ. Books in a row, big or small. Big or small. Your clue is What is the answer? What is your answer? First tell me when. bookshelf. ಯಪ್ಪ. ಈ ಕ್ಲೂಗೆ ಆನ್ಸರ್ ಫೈಂಡ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ದಾನೆ. ಇದೇನ ಆನ್ಸರ್ ನಿಂದು? ಬುಕ್ ಶೆಲ್ಫೇನಾ? ಬೇರೆ ಎಲ್ಲೂ ಇಲ್ವಾ ನಿಂದು ಬುಕ್ಸು? ಬೇರೆ ಐತೆ. ಹ್ಞೂ. Books in a row, big or small. Big or small ಅಂದ್ರೆ ಅಲ್ಲಿ. ಆ್ಯಕ್ಚುಲಿ ಅದು ಆನ್ಸರ್ ಕರೆಕ್ಟಾಗೇ ಇತ್ತು, ಬಟ್ ನಾವೇ ಸುಮ್ಮನೆ ಕ್ರಾಸ್ ಕ್ವಶನ್ ಮಾಡಿಬಿಟ್ಟು ಅಗೇನ್ ಬೇರೆ ಕಡೆ ಹೊಟ್ಟೋದ ಅವನು. ಬುಕ್ಸ್ ಇಲ್ಲ ಇದು ಇಲ್ಲಿ. ಇನ್ನೊಂದ್ಸಲಿ ಅದು ಓದು. Books in a row. Books in a row ಅಂದ್ರೆ ರೋ ಅಲ್ಲಿ. ರೋ ಅಲ್ಲಿ ಅಲ್ಲೇ ಅಲ್ಲೇ. Think it's here. ಪಾಪು ಅಲ್ಲಿ ಎಲ್ಲಿದೆ ಬುಕ್ಸ್? ಪಾಪು ಇಲ್ಲಿಲ್ವಾ ಇಲ್ಲಿ? ಬುಕ್ಸ್ ಇನ್ ರೋ. ರೋ ಇಲ್ಲ. ರೋ ಅಂದ್ರೆ ಇನ್ನೆಲ್ಲಿರುತ್ತೆ ಮಮ್ಮ? ಹೋಗಲ್ಲ.
ಸಿಕ್ತಾ? ನೀವೇನೋ ಮಾಡಿದ್ರಿ ಅಲ್ವಾ ಇಲ್ಲಿ? ಅಯ್ಯೋ ಕಾಣಿಸ್ಬಿಡ್ತಾ ನಿನ್ಗೆ? ಇಲ್ಲ, ನನ್ ಕೈ ಕಾಣಿಸ್ತು. ಕಾಣಿಸ್ತಾ? ಇದು cloths take a bath inside me. Come look to find the key. ವಾಟ್ ಇಸ್ ದ ಆನ್ಸರ್? ಹೇಳು ಫಸ್ಟ್. Bathroom. ಬಾತ್ರೂಮ್. ಓಕೆ ಓಕೆ ಗಾಡ್ ಸರ್ಚ್. ಬಾತ್ರೂಮ್ ಎಲ್ಲ ತೋರಿಸ್ಬೇಕಾ ಇವಾಗ? Cloths. ರೀಡ್ ದ ಕ್ಲೂ ಯು ವಿನ್ ಒಂದ್ಸರ್ತಿ. Cloths take a bath inside me. ದಿಸ್ ಇಸ್ ಅ ಪ್ಲೇಸ್ ವೇರ್ ವಿ ಟೇಕ್ ಬಾತ್, ನಾಟ್ ಕ್ಲಾತ್ಸ್. ನೀವು ಒಂದೊಂದ್ಸತಿ I got the answer. ವಾಟ್ ಇಸ್ ದ ಆನ್ಸರ್? Washing machine. Find the key na. Hey, washing machine ಒಳಗೆ ಯಾಕೆ ಮಾಡ್ತಿದ್ಯಾ? ಏ, Catch. what is the next clue? Ask you. Toys are here. Cars all in a row. Fun all day. Your surprise is where they ಫಸ್ಟ್ stay. ನಿಂತು ಸರಿಯಾಗಿ ಕ್ಲೂ ಓದ್ಬೇಕು ನೀನ್, ಇಲ್ಲಾಂದ್ರೆ ನಾನು ಇದು ಫುಲ್ ಮಾಫಿ ಮಾಡ್ಬಿಡ್ತೀನಿ. Toys are here. Cars all in a row. Fun all day. Your surprise is where they study. They stay. Surprise is where? All they stay. Where? What is the answer? What is your answer? ನಂದು ಬೀರು. ಹುಡುಕು, ನನಗೆ ಗೊತ್ತಿಲ್ಲ. ನಿಧಾನ ನಿಧಾನ, ವೇಟ್ ಅಂತ. ಓ ಮಮ್ಮ, ಸಿಕ್ತು. ಇಲ್ಲೇ ಇಟ್ಟಿದ್ರ, ನಾನು ಯಾವಾಗಲೂ ನೋಡ್ಬೋದಾಗಿತ್ತು. ಕ್ಲೋಸ್ ಮಾಡಿ, ಡೋರ್ ಕ್ಲೋಸ್ ಮಾಡಿ. ನನ್ನ ಲೆಗೋ ಕಾರ್ಸ್ ಫಸ್ಟ್ ತಂದ್ಕೊಟ್ಟಿದ್ದು ಲೈಫ್ ವಾಟರ್ಕು, ಸೆಕೆಂಡ್ ತಂದ್ಕೊಟ್ಟಿದ್ದು ಲ್ಯಾಂಬೋರ್ಗಿನಿದು 2 ಕಾರ್ಸು. ಆಮೇಲಿಂದ ದಿಸ್ ಇಸ್ ದ ಲಾಸ್ಟ್ ಒನ್, ಮತ್ತೆ ಕೇಳಂಗಿಲ್ಲ ಅವ್ರಿಗೆ, ಆಯ್ತಾ? ಯಾರಿಗೆ ಥ್ಯಾಂಕ್ಸ್ ಹೇಳ್ತೀಯ ಇವಾಗ? ಚಿಕ್ಕಪ್ಪಂಗೆ. ಹಾ? ಚಿಕ್ಕಪ್ಪಂಗೆ ಹೇಳು, ವಿಡಿಯೋ ನೋಡ್ತಾರ ಅವರು. ಥ್ಯಾಂಕ್ ಯು ಚಿಕ್ಕಪ್ಪ. ಗೇಮ್ ಚೆನ್ನಾಗಿತ್ತು. ಅಮ್ಮ ಡೈರೆಕ್ಟ್ ಆಗಿ ಕೊಡ್ತೀನಿ ಅಂದ್ರು. ನಾನೇ ಒಂದ್ ಸ್ವಲ್ಪ ಫನ್ ಇರ್ಲಿ ಅಂತ ನಾನೇ ಐಡಿಯಾ ಕೊಟ್ಟಿದ್ದು, ಡೈರೆಕ್ಟ್ ಮಾಡೋಣ ಅಂತ ಈ ಕಾರಣದಲ್ಲಿ. ಫೈನಲಿ ಸಿಕ್ಕಿದೆ ಇದು ಅವನಿಗೆ. ಸೊ ಇದನ್ನೆಲ್ಲ ಜಾಯಿನ್ ಮಾಡ್ಬಿಟ್ಟು ಲೆಗೋ ಎಲ್ಲ ಕಂಪ್ಲೀಟ್ ಆಗಿ ಕಾರ್ನ ಪ್ರಿಪೇರ್ ಮಾಡ್ಬಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.